ಎಲ್ಲ ಮುಖ್ಯೋಪಾಧ್ಯಾಯರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ದಿನ 27/12/2024 ಶುಕ್ರವಾರದ ಇಲಾಖೆ ನೀಡಿದ ಅಪರ ಐಡಿ ಮಾಹಿತಿಯನ್ನು ಈಗಾಗಲೇ ವಾಟ್ಸಪ್ ಗ್ರೂಪ್ಗಳಲ್ಲಿ ಸಮಗ್ರವಾಗಿ ಶಾಲಾವಾರು ಹಂಚಿಕೊಂಡಿದ್ದು ಮತ್ತೊಮ್ಮೆ ಈ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸಿದ್ದು ನಮ್ಮ ನಾಲ್ಕವಾಡ ಕ್ಲಸ್ಟರ್ನ ಒಟ್ಟು 28 ಶಾಲೆಗಳಲ್ಲಿ ಒಟ್ಟು ಶಾಲೆಯ ಮಕ್ಕಳು 4800 ಇರುತ್ತವೆ. ಇದುವರೆಗೆ ಅಪರಾಧ ಮಕ್ಕಳ ಸಂಖ್ಯೆ 1017 ಮಕ್ಕಳ ಅಪರ ಐಡಿ ಕ್ರಿಯೇಟ್ ಆಗಿದ್ದು ಉಳಿದ 2991 ಮಕ್ಕಳ ಅಪರ ಐಡಿ ಇದುವರೆಗೂ ಮಾಡಿರುವುದಿಲ್ಲ. ಆದ್ದರಿಂದ ಶಾಲಾವಾರನ್ನು ಸಹ ಈವರೆಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದು ಅತ್ಯಂತ ಕೆಳ ಹಂತದಲ್ಲಿ ಕೆಲವೊಂದು ಶಾಲೆಗಳು ಇರುವುದರಿಂದ ಅಪರ ಐಡಿ ಕ್ರಿಯೇಟ್ ಮಾಡುವುದರಲ್ಲಿ ಅತ್ಯಂತ ಕೆಳ ಹಂತದಲ್ಲಿ ಶಾಲೆಗಳು ಇರುವುದರಿಂದ ಆ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು ಉದಾಹರಣೆಗೆ ವೀರೇಶ್ವರ ಪ್ರೌಢಶಾಲೆ ಸುಮಾರು 620 ಮಕ್ಕಳಲ್ಲಿ ಇದುವರೆಗೆ ಕೇವಲ 65 ಮಕ್ಕಳ ಐಡಿಯನ್ನು ಕ್ರಿಯೇಟ್ ಮಾಡಿದ್ದು ಸುಮಾರು 550 ಮಕ್ಕಳ ಅಪರ ಐಡಿ ಇದುವರೆಗೂ ಕ್ರಿಯೇಟ್ ಆಗಿರುವುದಿಲ್ಲ. ಅದೇ ರೀತಿಯಾಗಿ ಶಂಕರ ಭಾರತಿ ದೊಡ್ಡ ಶಾಲೆ ಮಕ್ಕಳು 738 ಮಕ್ಕಳ ಇರುವುದರಿಂದ 33 ಮಕ್ಕಳ ಮಾತ್ರ ಅಪರ ಐಡಿ ಕ್ರಿಯೇಟ್ ಆಗಿರುತ್ತವೆ. ಇನ್ನು 193 ಮಕ್ಕಳ ಅಪರ ಐಡಿ ಕ್ರಿಯೇಟ್ ಆಗಿರುವುದಿಲ್ಲ. ಅದೇ ರೀತಿಯಾಗಿ ಕೆಲವೊಂದು ಶಾಲೆಗಳು ಮೊರಾರ್ಜಿ ಶಾಲೆ ಗಾಳ್ಪೂಜಿ 232ರಲ್ಲಿ ಇದುವರೆಗೆ 56 ಮಾತ್ರ ಅಪರ ಐಡಿ ಕ್ರಿಯೇಟ್ ಆಗಿದ್ದು 175 ಅಪರ ಐಡಿ ಕ್ರಿಯೇಟ್ ಆಗಿರುವುದಿಲ್ಲ. ಇನ್ನು HPS ವೀರೇಶ್ ನಗರ 50% ಮಾಡಲಾಗಿದೆ. 308ರಲ್ಲಿ 144 ಮಾಡಿ ಇನ್ನ 152ರಲ್ಲಿ ಅವರು ಮುನ್ನುಗ್ಗಿದ್ದಾರೆ. ಆದ್ದರಿಂದ ಅದೇ ರೀತಿಯಾಗಿ ವೀರೇಶ್ವರ ಪ್ರಾಥಮಿಕ 314ರಲ್ಲಿ 118 ಮಾಡಿ ಇನ್ನ 181 ಬಾಕಿ ಉಳಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಬಸವೇಶ್ವರ ಪ್ರೌಢಶಾಲೆ 219ರಲ್ಲಿ 57 ಮಾಡಿ ಇದುವರೆಗೆ ಇನ್ನ 162 ಮಾಡಬೇಕಾಗಿರುತ್ತದೆ. ಈ ತರನಾಗಿ ದೊಡ್ಡ ದೊಡ್ಡ ಶಾಲೆ ಮೌಲಾನಾ ಮೊರಾರ್ಜಿ ನಾಲತ್ವಾಡ 243ರಲ್ಲಿ 49 ಕೇವಲ 49 ಮಾಡಿ ಇನ್ನ 194 ಬಾಕಿ ಉಳಿದಿರುತ್ತವೆ. ಈ ರೀತಿಯಾಗಿ ದೊಡ್ಡ ದೊಡ್ಡ ಶಾಲೆಯ ಮಕ್ಕಳು ಇರುವಂತಹ ಹೆಚ್ಚಿನ ದಾಖಲಾತಿ ಇರುವಂತಹ ಮುಖ್ಯೋಪಾಧ್ಯಾಯರು ಅತಿ ತುರ್ತಾಗಿ ಇಂದಿನ ದಿನ ರಜೆ ಅನ್ನದೇ ಅಪರ ಐಡಿಯನ್ನ ತಮ್ಮ ಮೊಬೈಲಲ್ಲಿ ಮಾಡಬೇಕಾಗಿರುವುದರಿಂದ ಕೆಲವು ಸಮಯವನ್ನ ಅದಕ್ಕಾಗಿ ತೆಗೆದುಕೊಂಡು ಅಪರ ಐಡಿಯನ್ನ ಅತ್ಯಂತ ಯುದ್ಧೋಪಾದಿಯಲ್ಲಿ ಮಾಡಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ಳುವಂತ ಅದರಂತೆ ಉಳಿದ ಎಲ್ಲಾ ಶಾಲೆಯ ಮುಖ್ಯೋಪಾಧ್ಯಾಯರ ಆಧಾರ್ ಪ್ರಗತಿಯು ಅಪಾರ ಪ್ರಗತಿಯು ಅತ್ಯಂತ ಕೆಳ ಸ್ತರದಲ್ಲಿರುವುದರಿಂದ ತಮ್ಮ ದಾಖಲಾತಿಯು ತಾವು ಇದುವರೆಗೆ ಮಾಡಿರುವಂತ ಅಪರ ಐಡಿ ಜನರೇಟರ್ ಸಂಖ್ಯೆಗೂ ಸಹ ತುಂಬಾ ವ್ಯತ್ಯಾಸವಾಗಿರುವುದರಿಂದ ಮುಖ್ಯೋಪಾಧ್ಯಾಯರು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆದೇಶದನ್ವಯ ಹಾಗೂ ಮಾನ್ಯ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಆದೇಶದನ್ವಯ ಅತ್ಯಂತ ಶೀಘ್ರದಲ್ಲಿ ಈ ದಿನ 27/12/2024ರಲ್ಲಿ ಇರುವಂತಹ ಪ್ರಗತಿ 28/12/2024 ನಾಳೆಯ ದಿನ ಶನಿವಾರದ ಪ್ರಗತಿಯು ವ್ಯತ್ಯಾಸ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಅಪರ ಐಡಿಯನ್ನ ಕ್ರಿಯೇಟ್ ಮಾಡಬೇಕಾಗಿದ್ದು ನಾವು ನಿನ್ನೆಯ ದಿನ ತಾಲೂಕಿನಲ್ಲಿ 15ನೇ ಸ್ಥಾನದಲ್ಲಿದ್ದರೆ ದಿನಾಂಕ ಇಂದಿನ ದಿನ ಶುಕ್ರವಾರ 27/12/2024 13ನೇ ಸ್ಥಾನದಲ್ಲಿ ನಾವಿದ್ದೇವೆ. ಆದ್ದರಿಂದ ನಾವು ಹೆಚ್ಚಿನ ಸ್ಥಾನವನ್ನ ಪಡ್ಕೊಂಡು ನಾವು ನಮ್ಮ ಇಲಾಖೆ ನಿರ್ದೇಶನಕ್ಕೆ 1ರಿಂದ 5ನೇ ಸ್ಥಾನದಲ್ಲಿ ನಾವು ಇರುವುದರಲ್ಲಿ ಪ್ರಯತ್ನ ಮಾಡೋಣ. ಟೋಟಲ್ ಆಗಿ 25% ಮಾತ್ರ ನಾಲ್ಕವಾಡ ಕ್ಲಸ್ಟರ್ನ ಅಪರ ಐಡಿ 25% ಮಾತ್ರ ಅಪರ ಐಡಿ ಕ್ರಿಯೇಟ್ ಆಗಿದ್ದು ಇನ್ನ 75% ಬಾಕಿ ಇರುವುದರಿಂದ ಎಲ್ಲಾ ಮುಖ್ಯೋಪಾಧ್ಯಾಯರು ಸರ್ಕಾರಿ ಅನುದಾನ ರಹಿತ ಪ್ರಾಥಮಿಕ ಪ್ರೌಢ ಹಾಗೂ 2 ವಸತಿ ಮೊರಾರ್ಜಿ ವಸತಿ ಶಾಲೆಗಳು, ಒಂದು ನಾಲತ್ವಾಡ, ಒಂದು ಗಾಳಪೂಜಿ, ಹಾಗೆ ಒಂದು ಆಂಗ್ಲ ಮಾಧ್ಯಮವಾಗಿರುವಂತ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಈ ಎಲ್ಲಾ ಮುಖ್ಯೋಪಾಧ್ಯಾಯರು ತಮ್ಮ ಮಕ್ಕಳ ಅಪರ ಐಡಿಯನ್ನ ಹಿಂದೆ
ಸುಮಾರು ಒಂದು ಶಾಲೆಯಿಂದ ಕನಿಷ್ಠ 25 ಮಕ್ಕಳ ಅಪಾರ ಐಡಿಯನ್ನ ಈ ದಿನನೇ ಕ್ರಿಯೇಟ್ ಮಾಡಿ ನಮ್ಮ ನಾಲ್ಕುವರ್ಧದ ಪ್ರಗತಿಯನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಗತಿಯನ್ನ ಸಾಧಿಸಲು ಅನುಕೂಲ ಮಾಡಿಕೊಡ್ಬೇಕೆಂದು ವಿನಂತಿಸುತ್ತಾ, ವಿಶೇಷವಾಗಿ ವೀರೇಶ್ವರ ಪ್ರೌಢಶಾಲೆ, ಬಸವೇಶ್ವರ ಪ್ರೌಢಶಾಲೆ, ಶಂಕರ ಭಾರತಿ, ವೀರೇಶ್ವರ ಪ್ರಾಥಮಿಕ, ವೀರೇಶ್ ನಗರ, ನಾಗಬಿನಾಳ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಮುರಾರ್ಜಿ ವಸತಿ ಶಾಲೆ, ನಾಲತ್ವಾಡ ಹಾಗೂ ಗಾಪೂಜಿ ಇವರೆಲ್ಲರೂ ಸಹ ಹೆಚ್ಚಿನ ಮಕ್ಕಳ ಸಂಖ್ಯೆಯನ್ನ ಇರುವುದರಿಂದ ಇವರೆಲ್ಲರೂ ಕನಿಷ್ಠ ಈ ದಿನ 25ರಿಂದ 30 ಮಕ್ಕಳ ಅಪಾರ ಐಡಿಯನ್ನ ಕ್ರಿಯೇಟ್ ಮಾಡಿ ನಮ್ಮ ನಾಲತ್ವಾಡ ಕ್ಲಸ್ಟರ್ನ ಪ್ರಗತಿಯನ್ನ ಹೆಚ್ಚಿಸಬೇಕು. ಇದರ ಜೊತೆಗೆ ಮಕ್ಕಳ ಸಂಖ್ಯೆ, ದಾಖಲಾತಿ ಸಂಖ್ಯೆ ಕಡಿಮೆ ಇರುವಂತ ಮುಖ್ಯೋಪಾಧ್ಯಾಯರು, ಶಾಲೆಯ ಮುಖ್ಯೋಪಾಧ್ಯಾಯರು ಸಹ ಕನಿಷ್ಠ 20 ಮಕ್ಕಳನ್ನ ಇವತ್ತಿನ ದಿನ ಇರುವಂತ ಆಧಾರ್ ಅಪಾರ ಜನರೇಟಿಂಗ್ ಸಂಖ್ಯೆಗೂ ನಾಳೆ ಶನಿವಾರ ದಿನ ಬರುವಂತ ಮಾಹಿತಿಗೂ ವ್ಯತ್ಯಾಸವಾಗಿ ಒಟ್ಟಾರೆ ನಾಲತ್ವಾಡ ಕ್ಲಸ್ಟರ್ನ ಪ್ರಗತಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅಪಾರ ಐಡಿ ಕ್ರಿಯೇಟ್ ಆಗುವುದರಲ್ಲಿ ನಾವೆಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸೋಣ ಅಂತಂದು ಹೇಳುತ್ತಾ ಮತ್ತೊಮ್ಮೆ ನಮಸ್ಕಾರ ಮಾಡಿ ಈ ಒಂದು ಆಧಾರ ಪ್ರಗತಿಗೆ, ಅಪಾರ ಪ್ರಗತಿಗೆ ಒಳ್ಳೇದಾಗಲಿ, ಶುಭವಾಗಲಿ ಅಂತಂದೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.